ಈ ಒಂದು ತಂತ್ರವನ್ನು ಪ್ರಯೋಗ ಮಾಡಿ ಇಲ್ಲಿಯ ತನಕ 100ಕ್ಕೂ ಹೆಚ್ಚು ಕುಟುಂಬಗಳು ತಮಗಿದ್ದ ಲಕ್ಷ ಲಕ್ಷ ಸಾಲಗಳನ್ನ ತೀರಿಸಿಕೊಂಡಿದ್ದಾರೆ. ಮಂಗಳವಾರದ ದಿನ ಸರಿಯಾಗಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ಒಳಗೆ ಈ ಚಿಕ್ಕ ಕೆಲಸವನ್ನ ಮಾಡಿದರೆ ನಿಮಗಿದ್ದ ಕಠಿಣ ಸಾಲಗಳು ಕೂಡ ತೀರಿ ಋಣಬಾಧೆಗಳಿಂದ ಮುಕ್ತರಾಗಬಹುದು. ಈ ವಿಶೇಷ ತಂತ್ರಕ್ಕಿರುವ ಅದ್ಭುತ ಶಕ್ತಿ ಏನು? ಸಾಲ ತೀರಿಸಲು ಇದು ಹೇಗೆ ನಿಮಗೆ ಸಹಾಯ ಮಾಡುತ್ತೆ? ಮಂಗಳ ಗ್ರಹದ ಬಲ ಹೆಚ್ಚಾಗಿ ಜೀವನದಲ್ಲಿ ನಿರಂತರ ಧನಾಗಮನ ನೋಡಲು ಯಾವ ನಿಯಮವನ್ನು ತಪ್ಪದೆ ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಈಗಿನ ಕಾಲದಲ್ಲಿ ಸಾಲಗಳಿಲ್ಲದೆ ಜೀವಿಸಲು ಸಾಧ್ಯವೇ ಇಲ್ಲ. ಮಕ್ಕಳ ವಿದ್ಯೆಗೆ, ಹೊಸ ವಾಹನಕ್ಕೆ, ಬಂಗಾರ ಖರೀದಿಗೆ, ಅಷ್ಟೇ ಅಲ್ಲದೆ ಹಬ್ಬಗಳಂದು ಹೊಸ ಬಟ್ಟೆ ಖರೀದಿ ಮಾಡಬೇಕೆಂದರೂ ಸಾಲ ಮಾಡಿಯೇ ಹೊಸ ಬಟ್ಟೆ ಖರೀದಿ ಮಾಡಬೇಕೇನೋ ಅನ್ನುವಷ್ಟು ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಕಾಲದಲ್ಲಿ ರಾಜರಂತೆ ಬದುಕಿ ಈಗ ಒಂದೊತ್ತಿನ ಊಟಕ್ಕೂ ಕಷ್ಟವಾಗ್ತಿದೆ, ಸಾಲಗಳಿಂದ ಜೀವನ ನರಕ ಆಗೋಗಿದೆ ಎಂದರೆ ಈ ಗ್ರಹದ ಬಲ ನಿಮಗೆ ಕಡಿಮೆಯಾಗಿದೆ ಎಂದರ್ಥ. ಹಣಕಾಸಿನ ವಿಷಯದಲ್ಲಿ ಶಿಸ್ತನ್ನು ತಪ್ಪದೆ ಪಾಲಿಸಬೇಕು. ಶಿಸ್ತಿಲ್ಲದೆ ಹಣ ಖರ್ಚು ಮಾಡುತ್ತಾ ಹೋದರೆ ಮಂಗಳನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಮಂಗಳ ಅಂದರೆ ಕುಜನ ಬಲ ಇಲ್ಲವೆಂದರೆ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಕೈನಲ್ಲಿ ನಿಲ್ಲೋದಿಲ್ಲ. ಸಾಲಗಳ ಮೇಲೆ ಸಾಲ ಆಗ್ತಾ ಹೋಗುತ್ತೆ. ಸಾಲಗಳನ್ನು ಮಾಡುವಂತೆ ಮಾಡುವುದು ಕುಜನೇ. ಸಾಲಗಳನ್ನು ತೀರಿಸುವ ಶಕ್ತಿ ಕೊಡೋದು ಕೂಡ ಕುಜನೇ ಆಗಿರುತ್ತಾನೆ. ಆದರೆ ಎಷ್ಟೋ ಜನ ಈ ರಹಸ್ಯ ತಿಳಿಯದೆ ನಾನಾ ಕಷ್ಟಗಳನ್ನ ಅನುಭವಿಸುತ್ತಾರೆ. ಈ ರೀತಿಯ ಸಾಲದ ನರಕದಿಂದ ಹೊರಬರಲು ಮುಖ್ಯವಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಈ ವಿಡಿಯೋ ನೋಡಿದ ತಕ್ಷಣ ನಿಮಗಿರುವ ಎಲ್ಲ ಸಾಲಗಳನ್ನ ಒಂದು ಪುಸ್ತಕದಲ್ಲಿ ಬರೆಯಬೇಕು. ಬೈಕ್ ಲೋನ್ ಇದ್ರೆ ಇನ್ನು ಎಷ್ಟು ಹಣವನ್ನ ಕಟ್ಟಬೇಕು, ಯಾರಿಗಾದರೂ ಬಡ್ಡಿ ದುಡ್ಡನ್ನ ಕಟ್ತಾ ಇದ್ರೆ ಅಸಲು ಎಷ್ಟಿದೆ, ಬಡ್ಡಿ ಎಷ್ಟಿದೆ ಎಂದು ಬರೆಯಬೇಕು. 4-5 ರೀತಿ ಸಾಲಗಳಿದ್ರೆ ಆ ಎಲ್ಲ ಸಾಲದ ಮೊತ್ತವನ್ನು ಒಂದರ ಕೆಳಗೆ ಒಂದು ಬರೆದುಕೊಳ್ಳಬೇಕು. ಈ ಸಾಲಗಳನ್ನ ತೀರಿಸಲು ಒಂದು ವಿಶೇಷ ತಂತ್ರವನ್ನ ಪಾಲಿಸಬೇಕು. ಏನ್ ಮಾಡಬೇಕು? ಪ್ರತಿ ಮಂಗಳವಾರದಂದು ಕುಜಹೋರ ಸಮಯದಲ್ಲಿ ಸಾಲಗಳನ್ನ ತೀರಿಸಬೇಕು. ಮಂಗಳವಾರ ಸಾಲ ಪಡಿಬಾರ್ದು, ಸಾಲವನ್ನ ಕೊಡಬಾರ್ದು, ಆದರೆ ಸಾಲಗಳನ್ನ ತೀರಿಸಬಹುದು. ಅದರಲ್ಲೂ ಮಂಗಳವಾರ ಕುಜಹೋರ ಸಮಯದಲ್ಲಿ ಸಾಲವನ್ನ ತೀರಿಸಿದರೆ ಅಥವಾ ಇದು ಸಾಲದವರಿಗೆ ನೀಡಬೇಕಾದ ಹಣ ಎಂದು ಅಲ್ಪ ಹಣವನ್ನು ಎತ್ತಿಟ್ಟರೆ ಮಂಗಳನ ಅಂದರೆ ಕುಜನ ಕೃಪೆ ಉಂಟಾಗುತ್ತದೆ. ಅದು ಕೂಡ ಯಾವ ಸಮಯದಲ್ಲಿ ಎಂದರೆ ಮಂಗಳವಾರ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗೆ, ಅಥವಾ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ಒಳಗೆ, ಅಥವಾ ರಾತ್ರಿ 8 ಗಂಟೆಯಿಂದ 9 ಗಂಟೆಯ ಒಳಗೆ ಸಾಲಗಳನ್ನ ತೀರಿಸಬೇಕು. ಅಥವಾ ಸಾಲದವರಿಗೆ ತೀರಿಸಲು ಅಥವಾ EMIಗಳನ್ನು ಕಟ್ಟಲು ಹಣವನ್ನ ಎತ್ತಿಡಬೇಕು. ಈ ಸಮಯದಲ್ಲಿ ಕುಜಹೋರ ಸಮಯವಿರುತ್ತದೆ. ಈ ಕೆಲಸವನ್ನು ಪ್ರತಿ ಮಂಗಳವಾರ ಮಾಡುತ್ತಾ ಬರಬೇಕು. ಉದಾಹರಣೆಗೆ ಸಾಲ 1 ಲಕ್ಷ ಇದ್ರೆ ಕನಿಷ್ಠ 1,000 ಹಣವನ್ನು ಸಾಲಕ್ಕೆಂದು ಎತ್ತಿಡಬೇಕು. 50,000 ಸಾಲ ಇದ್ರೆ ಕನಿಷ್ಠ 500 ರೂಪಾಯಿಗಳನ್ನ ಸಾಲಕ್ಕೆಂದು ಎತ್ತಿಡಬೇಕು. ಕುಜನಿಗೆ ಪದೇ ಪದೇ ಒಂದೇ ಕೆಲಸವನ್ನ ಮಾಡುವುದು ತುಂಬಾ ಇಷ್ಟ. ಆದ್ದರಿಂದ ಪ್ರತಿ ಮಂಗಳವಾರ ಈ ಕೆಲಸವನ್ನ ನೀವು ರಿಪೀಟ್ ಮಾಡ್ತಾ ಇದ್ರೆ ಕುಜಬಲ ವೃದ್ಧಿಯಾಗುತ್ತೆ. ಈಗ 10,000 ನೀವು ಸಾಲವನ್ನ ತೀರಿಸಿದ್ರೆ ಮತ್ತೆ ಮುಂದಿನ ವಾರ ಅದೇ 10,000 ನಿಮ್ಮ ಕೈಗೆ ಯಾವುದೋ ಒಂದು ಮೂಲದಿಂದ ಕುಜನ ಅನುಗ್ರಹದಿಂದ ಕೈ ಸೇರುತ್ತೆ. ಹಣ ಇದ್ದವರು ಮನೆಯನ್ನ ಕಟ್ಟಿಸ್ತಾರೆ. ಹಣ ಇದ್ದವರು ವಿಜೃಂಭಣೆಯಿಂದ ಮದುವೆಯನ್ನ ಮಾಡ್ತಾರೆ. ದೊಡ್ಡ ದೊಡ್ಡ ಹೋಮಗಳನ್ನು ಮನೆಯಲ್ಲಿ ಮಾಡಿಸ್ತಾರೆ. ದೇಗುಲಗಳಿಗೆ ಕಂತೆ ಹಣವನ್ನು ಕೊಟ್ಟು ದೇವರ ಆಶೀರ್ವಾದವನ್ನು VIP ದರ್ಶನದ ಮೂಲಕ ಪಡೆದುಕೊಳ್ತಾರೆ. ಇದಕ್ಕೆಲ್ಲ ಯಾರ ಬಲ ಇರಬೇಕು? ಕುಜನ ಬಲ ಇರಬೇಕು. ಪ್ರತಿ ಮಂಗಳಕರ ಕಾರ್ಯಗಳನ್ನ ಮಾಡಲು ಕುಜನ ಅನುಗ್ರಹ ಇರಲೇಬೇಕು. ಸಾಲಗಳನ್ನ ಅವನೇ ಮಾಡಿಸ್ತಾನೆ. ಸಾಲಗಳನ್ನ ತೀರಿಸಲು ಶಕ್ತಿ ಕೂಡ ಅವನೇ ಕೊಡ್ತಾನೆ. ಆದರೆ ಆ ಶಕ್ತಿ ಕುಜನ ಮೂಲಕ, ಹಣದ ಶಿಸ್ತಿನ ಮೂಲಕ ನಾವು ಹೇಗೆ ಪಡಿಬೇಕು ಅನ್ನೋ ವಿಧಾನ ಮಾತ್ರ ನಮಗೆ ಗೊತ್ತಿರಬೇಕು ಅಷ್ಟೇ. ನೀವು ಸರಳವಾಗಿ ಮಾಡಬೇಕಾಗಿರುವುದು ಇಷ್ಟೇ. ಬುಕ್ನಲ್ಲಿ ಎಲ್ಲ ಸಾಲಗಳನ್ನು ಬರೆದಿಟ್ಟುಕೊಳ್ಬೇಕು. ಮಂಗಳವಾರಕ್ಕಾಗಿ ಕಾದು ಆ 3 ಕುಜಹೋರ ಸಮಯದಲ್ಲಿ ಯಾವುದಾದರೂ ಒಂದು ಕುಜಹೋರ ಸಮಯವನ್ನು ಸಾಲವನ್ನ ತೀರಿಸಬೇಕೆಂದು ಎತ್ತಿಡಬೇಕು. ಈ ವಿಧಾನವನ್ನು ಸಾಕಷ್ಟು ಕುಟುಂಬಗಳು ಮಾಡಿ ಇದರ ಶಕ್ತಿಯನ್ನ ನೋಡಿದ್ದಾರೆ, ವಿಶೇಷ ಫಲಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ಎರಡನೆಯದಾಗಿ ಮನೆಯಲ್ಲಿ ಎಲ್ಲೆಂದರಲ್ಲಿ ಹಣ ಇಡಬಾರದು. ನಾಣ್ಯಗಳಾಗಿರಲಿ, ನೋಟುಗಳಾಗಿರಲಿ ಮನೆಯಲ್ಲಿ ಒಂದು ವಿಶೇಷ ಜಾಗದಲ್ಲಿ ಎತ್ತಿಡಬೇಕು. ಒಂದು ಚಿಕ್ಕ ಹಳದಿ ವಸ್ತ್ರವನ್ನು ಒಂದು ಪೆಟ್ಟಿಗೆಯ ಮೇಲೆ ಇಟ್ಟು ಅದರ ಮೇಲೆ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪವನ್ನೇ ಪ್ರತಿ ತಿಂಗಳು ಈ ದುಡ್ಡು ಲಕ್ಷ್ಮೀ ಸ್ವರೂಪದಲ್ಲಿ ಮನೆಗೆ ಬರ್ತಿದೆ ಎಂದು ಭಾವಿಸಿ ಇಟ್ಟು ಗೌರವಿಸಬೇಕು. ಮೂರನೆಯದಾಗಿ ಸಾಲಗಳು ಹೆಚ್ಚಾಗಲು ಮುಖ್ಯ ಕಾರಣ ಎಂದರೆ ಅದು ಸಂಪಾದನೆ ಮಾಡಿದ ಹಣ ಎಲ್ಲದಕ್ಕೂ ಸಾಲದೆ ಇರುವುದು. ನೀವು ಕಷ್ಟಪಟ್ಟು
ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ನಿಮ್ಮ ದಿನನಿತ್ಯದ ಖರ್ಚುಗಳಿಗೆ ಸಾಲಗಳಿಗೆ ಆಗೋಗುತ್ತೆ. 1 ರೂಪಾಯಿ ಕೂಡ ಸೇವಿಂಗ್ಸ್ ಅನ್ನ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ಆದಾಯಗಳನ್ನ ಮೊದಲು ಹೆಚ್ಚು ಮಾಡಿಕೊಳ್ಬೇಕು. ಸ್ವಲ್ಪ ರಿಸ್ಕ್ ತಗೊಂಡು ಯಾವುದಾದರೂ ಒಂದು ಚಿಕ್ಕ ಬಿಸ್ನೆಸ್ ಅನ್ನ ಆರಂಭಿಸಬೇಕು. ಉದ್ಯೋಗದ ಕಡೆ ಗಮನ ಕೊಡ್ತಾ ಆ ಚಿಕ್ಕ ಬಿಸ್ನೆಸ್ ಅನ್ನ ಕೂಡ ನೋಡಿಕೊಳ್ಳಲು ಪ್ರಯತ್ನವನ್ನ ಮಾಡಬೇಕು. ಆಗ ಸಾಲದ ಬಲೆಯಿಂದ ಹೊರಬಂದು ಹಣವಂತರಾಗಬಹುದು. ಇದರಿಂದ ಕುಜನ ಬಲ ಕೂಡ ಹೆಚ್ಚಾಗಿ ಆದಾಯವು ಕೂಡ ನಿಮ್ಮ ಶಿಸ್ತಿನಿಂದ ಹೆಚ್ಚುತ್ತದೆ. ಹೆಚ್ಚು ಸಂಪಾದನೆ ಮಾಡ್ತೀವಿ ಅಂತ ನೀರಿನಂತೆ ಹಣವನ್ನ ಖರ್ಚು ಮಾಡಬಾರದು. ಮತ್ತೊಬ್ಬರನ್ನು ಮೆಚ್ಚಿಸಲು ಸಾಲಗಳನ್ನು ಮಾಡಿ ವೈಭೋಗದ ಜೀವನ ಮಾಡೋದಲ್ಲ. ಸಂಪಾದನೆಗೆ ತಕ್ಕಂತೆ ಉಳಿತಾಯವನ್ನು ಕೂಡ ಮಾಡಬೇಕು. ಕಷ್ಟಪಟ್ಟು ಹಣ ಸಂಪಾದನೆ ಮಾಡುವುದರ ಜೊತೆ ಈ ಮೇಲೆ ತಿಳಿಸಿದ ಈ 3 ನಿಯಮ ಹಾಗೂ ಒಂದು ತಂತ್ರವನ್ನ ಮಾಡ್ತಾ ಬನ್ನಿ. ಮನಸ್ಸಿಗೆ ಸಾಲ ಇಲ್ಲ ಎಂಬ ಸಮಾಧಾನದ ಜೊತೆಗೆ ಹಣದ ಬಲ ಕೂಡ ಹೆಚ್ಚುತ್ತದೆ. ಇನ್ನು ಹುಟ್ಟಿದಾಗಿನಿಂದಲೂ ಹಣದ ಸಮಸ್ಯೆ ನೋಡುತ್ತಲೇ ಇದ್ದರೆ ಅದನ್ನು ಜನ್ಮದರಿದ್ರ ಎಂದು ಹೇಳಲಾಗುತ್ತೆ. ಯಾವಾಗ ನೋಡಿದ್ರೂ ಹಣಕಾಸಿಗಾಗಿ ಪರದಾಟ, ವ್ಯಾಪಾರ ನಷ್ಟ, ಕೆಲಸದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅವಶ್ಯಕತೆಗೆ ತಕ್ಕ ಹಾಗೆ ಹಣ ಹೊಂದಾಣಿಕೆ ಆಗದೆ ಯಾವಾಗ ನೋಡಿದರೂ ಹಣಕ್ಕಾಗಿ ಕಷ್ಟಪಡ್ತಾ ಇದ್ರೆ ಈ ಜನ್ಮ ದರಿದ್ರದಿಂದ ಮುಕ್ತಿಯನ್ನು ಹೊಂದಲು ಮರೆಯದೆ ನಿಮ್ಮ ಕೈನಿಂದ ಎಲ್ಲಾದರೂ ಸರಿ ಒಂದು ಬೇವಿನ ಸಸಿಯನ್ನ ನೆಡಬೇಕು. ನೀರನ್ನು ಅರ್ಪಿಸಿ 3 ಪ್ರದಕ್ಷಿಣೆಯನ್ನ ಆ ಸಸಿಗೆ ಮಾಡಿ ಮನೆಗೆ ಬರಬೇಕು. ಏಕೆಂದರೆ ಕೃಷ್ಣ ನದಿ ಉಗಮವಾಗಿದ್ದು ಬೇವಿನ ಮರದಿಂದಲೇ ಎಂದು ಪುರಾಣಗಳು ಹೇಳುತ್ತದೆ. ಬೇವಿನ ಮರಕ್ಕೆ ಅದ್ಭುತವಾದ ಶಕ್ತಿ ಇರುತ್ತೆ. ಬೇವಿನ ಮರವನ್ನ ನೆಟ್ಟು ಅದರ ಪೋಷಣೆಯನ್ನ ಮಾಡ್ತಾ ಬಂದ್ರೆ ನಿಮ್ಮ ಹಣಕಾಸಿನ ಎಂಥದ್ದೇ ಕಷ್ಟಗಳಿದ್ರೂ ದಾರಿದ್ರ್ಯಗಳಿದ್ದರೂ ದೂರವಾಗುತ್ತೆ. ಶಿವನ ದೇಗುಲದಲ್ಲಿ ಬೆಲ್ಲದಚ್ಚಿನ ಮೇಲೆ ಮಣ್ಣಿನ ದೀಪಗಳನ್ನ ಇಟ್ಟು 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಯಾರು ಮಾಡ್ತಾರೋ, ಶಿವನಿಗೆ ಆ ದೀಪದಿಂದ ಆರತಿಯನ್ನ ಯಾರು ಬೆಳಗ್ತಾರೋ ಅವರಿಗೆ ಹುಟ್ಟಿದಾಗಿನಿಂದ ಇದ್ದ ಸರ್ವ ದಾರಿದ್ರ್ಯ ದೂರವಾಗುತ್ತದೆ. ಆರ್ಥಿಕವಾಗಿ ಏಳಿಗೆಯನ್ನ ಕಾಣಲು ಸ್ವತಃ ಶಿವನೇ ನಿಮಗೆ ಅನುಗ್ರಹ ನೀಡುತ್ತಾನೆ. ಈ ಕೆಲಸವನ್ನು ಮನೆಯವರ ಪರವಾಗಿ 3 ಸೋಮವಾರ, 5 ಸೋಮವಾರ ಅಥವಾ 11 ಸೋಮವಾರ ಮಾಡಿದರೆ ತುಂಬಾ ಉತ್ತಮ. ಶಿವನಿಗೆ ಆಗಾಗ ವಿಭೂತಿಯನ್ನ ಅರ್ಪಿಸುತ್ತಾ ಬನ್ನಿ. ಇದರಿಂದಲೂ ಕೂಡ ನಿಮಗಿರುವ ಜನ್ಮ ದಾರಿದ್ರ್ಯ ದೂರವಾಗಿ ಹಣಕಾಸಿನ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ. ನೋಡಿದ್ರಲ್ಲ, ಸಾಲಗಳನ್ನ ತೀರಿಸಲು ಯಾವ ಕೆಲಸವನ್ನ ಮಂಗಳವಾರದ ದಿನ ಮಾಡಬೇಕು, ಶಿವನ ಕೃಪೆಯಿಂದ ಆರ್ಥಿಕವಾಗಿ ಏಳಿಗೆಯನ್ನ ಕಾಣಲು ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.